ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಅಂದರೆ ಬಾಣ್ತಿಯರಿಗೆ ತುಂಬ ಹೆಲ್ಪ್ಫುಲ್ ಆಗಿರೋದಂದರೆ ಮೆಂತ್ಯ. ಅದು ಫೀಡ್ ಮಾಡೋರ್ಗಂತೂ ಇನ್ನೂ ತುಂಬ ಹೆಲ್ಪ್ಫುಲ್. ಅಂದರೆ ಮೆಂತ್ಯ ಪಲ್ಯ ತಿಂದರೆ ಹಾಲು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಇದಕ್ಕೇನಿಲ್ಲ, ಜಸ್ಟು ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಹಾಕಿ ಇದನ್ನು ಒಗ್ಗರಣೆ ಕೊಟ್ಕೋತೀನಿ. ಸೊ ನೀವೇನಾದರೂ ಇವಾಗಲೇ 1 ತಿಂಗಳು ಬಾಣ್ತಿಯರ ಆಗಿದ್ದರೆ ಒಣ ಖಾರ ಪುಡಿ ಹಾಕೊಳ್ಳಿ, ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೇಡಿ. ಸೊ ಅದೆಲ್ಲ ಬಾಯ್ಲ್ ಒಂದು ಸ್ವಲ್ಪ ಎಣ್ಣೆಲಿ ಒಳಗಡೆ ಫ್ರೈ ಆದಮೇಲೆ ನಾನು ಇಟ್ಕೊಂಡಿರೋ ಮೆಂತ್ಯನ ಇದಕ್ಕೆ ಆ್ಯಡ್ ಮಾಡಿ ಇದಕ್ಕೆ ನೀರು ಮುಟ್ಟಿಸ್ತೀನಿ. ನಾವು ಇದನ್ನು ಒಂದು ಸ್ವಲ್ಪ ಕುದಿಸ್ಬೇಕಾಗುತ್ತೆ, ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಯಾಕಂದರೆ ನನ್ನ ಕಡೆ ಸ್ಟ್ಯಾಂಡ್ ಇಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಸ್ಕಿಪ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಇದು ಕುದಿಯುತ್ತೆ. ನೀರು ಹಾಕ್ತೇನೆ ಕುದಿಯುತ್ತೆ ಪಲ್ಯ, ಒಂದು ಹನಿ ನೀರು ಕೂಡ ಮಿಕ್ಸ್ ಮಾಡಬಾರ್ದು. ಆಮೇಲೆ ಬಾಣ್ತಿಯರಿಗೆ ಯಾವುದೇ ಮಸಾಲೆ ಹಾಕ್ದೇ ಐಟಮ್ಸ್ ಕೊಡಬೇಕು. ಯಾಕಂದರೆ ಮಸಾಲೆ ತಿಂದರೆ ಆ್ಯಸಿಡಿಟಿ ಆಗುತ್ತೆ, ಆಮೇಲೆ ಜೀರ್ಣ ಆಗೋಲ್ಲ. ಅದಕ್ಕೋಸ್ಕರ ಯಾವುದೇ ಮಸಾಲೆ ಹಾಕ್ದೇ ನೀವು ಇದನ್ನು ಮಾಡಬೇಕು. ಸೊ ಈ ಥರ ನಿಮ್ಗೆ ಕುದ್ಮೇಲೆ ನೀರು ಹಾಕ್ದೇ ಮಾಡಿದ್ರು ಈ ಥರ ಕುದಿಯುತ್ತೆ, ನೀರು ಹಾಕಲಿಲ್ಲ ಅಂದರೂ. ಸೊ ಇವಾಗ ನೆಕ್ಸ್ಟು ನಾನು ತೊಗರಿಬೇಳೆ ಕುದಿಸಿಟ್ಕೊಂಡಿದ್ದೆ. ಸೊ ಅದನ್ನು ಇದಕ್ಕೆ ನಾನು ಹಾಕೋತೀನಿ. ತೊಗರಿಬೇಳೆ ಏನಕ್ಕೆ ಹಾಕೋದಂದರೆ ಮೆಂತ್ಯ ಅಷ್ಟೇ ತಿಂದರೆ ಕಹಿ ಆಗಿರುತ್ತೆ ಅನ್ನೋದಕ್ಕೋಸ್ಕರ ತೊಗರಿಬೇಳೆನ ಆ್ಯಡ್ ಮಾಡ್ತೇವೆ. ನೀವು ಹಸಿ ಮೆಂತ್ಯ ಪಲ್ಯ ತಿಂದರೆ ಇನ್ನೂ ಒಳ್ಳೆಯದು. ಸೊ ಹಸಿ ಮೆಂತ್ಯ ಪಲ್ಯ ತಿನ್ನೋಕ್ಕಾಗದೇ ಇರೋರು ಈ ಥರ ಪಲ್ಯ ಮಾಡ್ಕೊಂಡು ತಿನ್ಬೋದು. ಬರೀ ಮೆಂತ್ಯ ಪಲ್ಯ ಆದರೆ ಕಹಿ ಆಗುತ್ತೆ ಅನ್ನೋದಕ್ಕೋಸ್ಕರ ಬೇಳೆನೇ ಆ್ಯಡ್ ಮಾಡಿದ್ದೀನಿ. ಸೊ ನಿಮಗೆ ಬೇಡ ಅಂದರೆ ಬೇಳೆನ ಸ್ಕಿಪ್ ಮಾಡ್ಕೋಬೋದು, ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇಳೆನೂ ನಮಗೆ ನಮ್ಮ ಬೋನ್ಗಳಿಗೆಲ್ಲ ಇದಾಗುತ್ತೆ, ಶಕ್ತಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೆ ಯಾವುದೇ ಮಸಾಲೆ ಆ್ಯಡ್ ಮಾಡಲ್ಲ ನಾನು. ಉಪ್ಪು ಹಾಕಿದ್ದೀನಿ, ಉಪ್ಪು ಮತ್ತು ಅರಿಶಿಣ ಪುಡಿ ಅಷ್ಟೇ ಹಾಕ್ತೀನಿ ನಾನು. ನೋಡಿ ಬೇಕಿದ್ದರೆ ಇದು ಬೇಳೆ ಹಾಕಿದ್ಮೇಲೂ ನೀವು ನೀರು ಹಾಕೋ ಅವಶ್ಯಕತೆ ಇರೋಲ್ಲ, ಯಾಕಂದರೆ ಬೇಳೆನೂ ಬೆಂದಿರುತ್ತೆ, ಆವಾಗಲೇ ಸೊಪ್ಪು ಕೂಡ ಬೆಂದಿದೆ. ಇದನ್ನು ಜಸ್ಟ್ ಉಪ್ಪು ಅರಿಶಿಣ ಪುಡಿ ಒಂಚೂರು ಬಾಯ್ಲ್ ಆಗೋ ತನಕ ನಾವು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡಿದ್ರೆ ಸಾಕು. ಸೊ ಉಪ್ಪು ಅರಿಶಿಣ ಪುಡಿ ಹಾಕ್ಬಿಟ್ಟೆ ನಾನು ಮಾಡಿದ್ದೀನಿ, ಬೇರೆ ಯಾವುದೇ ಮಸಾಲ ಕೂಡ ಹಾಕಿಲ್ಲ ನಾನು. ಒಣ ಖಾರ ಪುಡಿ ಹಾಕಿಲ್ಲ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ನಲ್ಲ ಅದಕ್ಕೋಸ್ಕರ ಒಣ ಖಾರ ಪುಡಿ ಹಾಕಿಲ್ಲ. ನೀವು ಒಣ ಖಾರ ಪುಡಿ ಅದೇ ಹೇಳಿದ್ನಲ್ಲ, ಬಾಣ್ತಿಯರಾದರೆ ಒಣ ಖಾರ ಪುಡಿ ಹಾಕ್ಕೊಳ್ಳಿ, ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. 1 ತಿಂಗಳು ಬಾಣ್ತಿಯರಿಗೆ ಒಣ ಖಾರ ಪುಡಿ ಓಕೆ, ಬಟ್ ಹಸಿಮೆಣ್ಸಿನ್ಕಾಯಿನ ಬಾಣ್ತಿಯರಿಗೆ ಕೊಡಬೇಡಿ 1 ತಿಂಗಳವರೆಗೂ. ಸೊ ಇವಾಗ ಇದು ಪಲ್ಯ ಈ ಥರ ಆಗಿದೆ. ಸೊ ನೋಡಿ, ನಾನು ಯಾವುದೇ ಥರ ನೀರು ಆ್ಯಡ್ ಮಾಡಿಲ್ಲ, ನೀರು ಆ್ಯಡ್ ಮಾಡ್ದೇ ಬೆನ್ಸಿದ್ದೀನಿ, ಕುದಿಸಿದ್ದೀನಿ. ಸೊ ಇವಾಗ ಪಲ್ಯ ಈ ಥರ ಬಂದಿದೆ. ಇದು ರೊಟ್ಟಿಲಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿರಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ಮುಂದೆ ಮಾಡೋ ಎಲ್ಲ ವಿಡಿಯೋನ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಸೊ ನೋಡಿದ್ರಲ್ಲ, ಇದೇ ಥರ ನೀವು ನಿಮ್ಮ ಮನೇಲಿ ಬಾಣ್ತಿಯರಿಗೆ ಮಾಡಿಕೊಡ್ರಿ. ಸೊ ಮಾಡೋದು ತುಂಬ ಈಸಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ.